ಇದೇ ಬಸ್ ನೋಡಿ, ಊಟಿಯಿಂದ ಮಡಿಕೇರಿಗೆ ಪ್ರತಿನಿತ್ಯ 7 ಗಂಟೆಗೆ ಬಿಡುವಂತ ಬಸ್ಸು. ಅಲ್ಲಿಂದ 7ವರೆಗೆ ಕೂಡ ಇದೆ ಊಟಿಗೆ. ಆದ್ಮೇಲೆ ನಾವೀಗ ಗುಡಲೂರು ಒಂದು ಜಂಕ್ಷನ್ ಅಲ್ಲಿ ಇದ್ದೇವೆ. ಇಲ್ಲಿ ಒಂದು ಬಂದು ಸಣ್ಣದಾಗಿ ವಾಶ್ರೂಮ್ಗೆ ಹೋಗಿ ಒಂದು ಟೀ ಎಲ್ಲ ಕೊಡುದು. ಈಗ ಬಸ್ಸು ಹೊರಡ್ತಾ ಇದೆ. ಇದು ಕೇರಳ ಕಡೆಗೆ ಹೋಗುವಂತ ಬಸ್ಸು, ಮಲಬಾರ್ ಪೆರಿನ್ಲಮಣ್ಣ ಇಲ್ಲ ಬತ್ತೇರಿ ಕಡೆಗೆ ಹೋಗುವಂತ ಬಸ್ಸು. ತಲಗೊಂದದಿಂದ ಮುಂದೆ ಈಗ ಹೋಗ್ತಾ ಇದ್ದೀವಿ. ಬಹಳ ಸ್ಪೀಡ್ ಬಂತು ಬಸ್, ಮಡಿಕೇರಿ ಬಸ್ಸು. ಮತ್ತೆ 11:45ಕ್ಕೆ ಮೈಸೂರು ಬಸ್ ಸ್ಟ್ಯಾಂಡ್ಗೆ ಬಂದು ಹಾಗೆ ಅಲ್ಲಿ ಲಗೇಜ್ ಅನ್ನೆಲ್ಲ ಇಟ್ಟು ಅಲ್ಲಿಂದ ಒಂದು ವಾಶ್ರೂಮ್ಗೆಲ್ಲ ಹೋಗಿ ಅಲ್ಲಿಂದ ನಡೆದುಕೊಂಡು ಸೀದಾ ನಾನೀಗ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತ. ಆದ್ಮೇಲೆ ಶುಭೋದಯ, ಉಷಾ ವೆಂಕಟೇಶ್ವರ ವ್ಲಾಗ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಊಟಿಯಿಂದ ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೇವೆ. ನಾನು ಹೇಳಿದ ಹಾಗೆ ಇವತ್ತು ಈಗ ನಾವು ಹೋಗ್ತಿರುವಂತ ಬಸ್ ಬಂದ್ಬಿಟ್ಟು ಮಡಿಕೇರಿಗೆ ಹೋಗುವಂತ ಬಸ್ಸು. ಇಲ್ಲಿಂದ ಪ್ರತಿನಿತ್ಯವೂ ಕೂಡ 7 ಗಂಟೆಗೆ ಬಿಡುವಂತ ಬಸ್ಸು. ಮತ್ತೆ ನನಗೆ ಅಲ್ಲಿ ಶಾರ್ಟ್ ಮಾಡಕ್ ಆಗ್ಲಿಲ್ಲ, ಯಾಕಂತ ಹೇಳಿದ್ರೆ ನಾನು ಬೆಳಿಗ್ಗೆ ಎದ್ಬಿಟ್ಟು 5:15 ಆಯ್ತು. 5:15 ಎದ್ಬಿಟ್ಟು ನಡ್ಕೊಂಡು ಬಂದು ಬಸ್ ಸಿಗ್ಬೇಕಾದ್ರೆ 6 ಗಂಟೆ 5 ನಿಮಿಷ ಆಯ್ತು. ಹಾಗಾಗಿ ವಿಡಿಯೋ ಮಾಡೋದಕ್ಕೆ ಅಲ್ಲಿ ಆಗ್ಲಿಲ್ಲ. ಹಾಗಾಗಿ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಊಟಿ ಬಸ್ ಸ್ಟ್ಯಾಂಡ್ ಇಂದ ನಾನು ಈಗ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಗಾಡಿ ಬಂದು ಸ್ಟ್ಯಾಂಡ್ ಅಲ್ಲಿ ನಿಂತಿದೆ. ಈಗ ಈ ಬಸ್ ಬಂದ್ಬಿಟ್ಟು ಇಲ್ಲಿಂದ 7 ಗಂಟೆಗೆ ಬಿಟ್ಟಂತ ಬಸ್ಸು ನಮಗೆ 12:15 ಗಂಟೆಗೆ ಮೈಸೂರಿಗೆ ತಲುಪುತ್ತೆ. ಹೋಗುವಂತ ದಾರಿ ಬಂದ್ಬಿಟ್ಟು ಗುಡಲೂರು, ಗುಂಡ್ಲುಪೇಟೆ, ನಂಜನಗೂಡು, ಮೈಸೂರು. ಅದೇ ರೀತಿ ನಮಗೆ ಒಂದು ಫಾರೆಸ್ಟ್, ತಮಿಳುನಾಡು ಮತ್ತೆ ಕರ್ನಾಟಕ ಏನು ಫಾರೆಸ್ಟ್ ಇದೆ ಅದು ಕೂಡ ನಮಗೆ ಕಾಣಬಹುದು. ನಾನೀಗ ಊಟಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೇನೆ. ಯಾರು ನಮ್ಮ ಚಾನೆಲ್ ಅನ್ನ ಮೊತ್ತ ಮೊದಲ ಮಾರಿ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಉಷಾ ವೆಂಕಟೇಶ್ವರ ವ್ಲಾಗ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಷಾ ವೆಂಕಟೇಶ್ವರ ವ್ಲಾಗ್ ಚಾನೆಲ್ ಉಷಾ ವೆಂಕಟೇಶ್ವರ ವ್ಲಾಗ್ 32 ಇದೆ, ಅದನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಹಾಗಾದರೆ ಆತ್ಮೀಯರೇ, ಊಟಿಯಿಂದ ಮೈಸೂರಿಗೆ ಹೋಗುವಂಥ ಒಂದು ಏನು ಇವತ್ತು ಬಸ್ಸಿನ ಟ್ರಿಪ್ ಇದೆ. ಒಳ್ಳೊಳ್ಳೆ ವಿಲೇಜ್ಗಳನ್ನು, ವ್ಯೂ ಪಾಯಿಂಟ್ಗಳನ್ನು ನೋಡಿಕೊಂಡು ನಮ್ಮ ಜರ್ನಿಯನ್ನು ನಾವು ಇಲ್ಲಿಂದ ಮುಂದುವರಿಸೋಣ. ಆದ್ಮೇಲೆ ಬೆಳಗ್ಗೆ ಸಮಯ 7 ಗಂಟೆಗೆ ನೋಡಿ, ಒಂದು ಐರಾವತ ಬಸ್ ಇದೆ 7 ಗಂಟೆ 15 ನಿಮಿಷಕ್ಕೆ. ಇದರ ಪಕ್ಕದಲ್ಲಿ ನಿಂತಿರುವಂತದ್ದು ಮಡಿಕೇರಿ ಬಸ್ಸು. ಅದರ ಪಕ್ಕದಲ್ಲಿ ನಿಂತಿದ್ದು ಹಾಸನಕ್ಕೆ ಹೋಗುವಂತ ಬಸ್ಸು 7ವರೆಗೆ. ನೋಡಿ, ಊಟಿ ಬಸ್ ಸ್ಟ್ಯಾಂಡ್ ಬೆಳಗಿನ ಜಾವ. ದೊಡ್ಡ ಚಳಿ ಏನಿಲ್ಲ, ಈಗ ಆರಾಮಾಗಿದೆ. ರಾತ್ರಿ ಬಸ್ ಶೀಟ್ ಹಾಕಿ ಮಾಡ್ಕೊಂಡ್ರೆ ಒಳ್ಳೆ ಸೆಕೆ ಇದೆ. ಇದೇ ಬಸ್ ನೋಡಿ, ಊಟಿಯಿಂದ ಮಡಿಕೇರಿಗೆ ಪ್ರತಿನಿತ್ಯ 7 ಗಂಟೆಗೆ ಬಿಡುವಂತ ಬಸ್ಸು. ಅಲ್ಲಿಂದ 7ವರೆಗೆ ಕೂಡ ಇದೆ ಊಟಿಗೆ. ಆದ್ಮೇಲೆ ಹಾಗೆ ಊಟಿ ಬಸ್ ಸ್ಟ್ಯಾಂಡ್ ಇಂದ ಸರಿಯಾಗಿ 7 ಗಂಟೆಗೆ ಕರೆಕ್ಟ್ ಆಗಿ ಈಗ ಹೊರಡ್ತಾ ಇದೆ ಬಸ್ಸು. ನೋಡಿ, ಅಲ್ಲಿ ರೈಲ್ವೆ ಸ್ಟೇಷನ್ ಬರುತ್ತೆ, ತೋರಿಸಿದೀನಿ ಹಿಂದಿನ ವಿಡಿಯೋದಲ್ಲಿ. ಇದು ತುಳಸಿ ಮಠಕ್ಕೆ ಹೋಗುವಂತ ದಾರಿ, ಬೋಟ್ ಹೌಸ್ ಮತ್ತೆ ಆನಲ್ ಹೋಗುವಂತ ಬಸ್ ಅಲ್ಲಿಂದ ಬಂದಿದೆ. ಇದು ರೈಲ್ವೆ ಸ್ಟೇಷನ್. ಹೀಗೆ ಹೋಗ್ತಾ ವಿಲೇಜ್ಗಳನ್ನೆಲ್ಲ ನೋಡ್ಕೊಂಡು ಹೋಗೋಣ. ಆದ್ಮೇಲೆ ನೋಡಿ, ನಾವೀಗ ಫಿಂಗರ್ ಪೋಸ್ಟ್ ಹತ್ರ ಬಂದಿದ್ದೀವಿ. ಫಿಂಗರ್ ಪೋಸ್ಟ್ ಹತ್ರ ನಮಗೆ ಕಲೆಕ್ಟರೇಟ್ ಆಫೀಸು ಮತ್ತೆ ಕೆಲವು ಗವರ್ಮೆಂಟ್ಗೆ ಸಂಬಂಧಪಟ್ಟಂತ ಎಲ್ಲ ದಾಖಲೆ ಎಲ್ಲ ಊಟಿದೆಲ್ಲ ಬರುವಂತದ್ದು ಫಿಂಗರ್ ಪೋಸ್ಟ್ ಅಲ್ಲಿ. ಫಿಂಗರ್ ಪೋಸ್ಟ್ ಒಳಗೆ ಹೋಗ್ಬೇಕು. ಇದೆಲ್ಲ ಫಿಂಗರ್ ಪೋಸ್ಟ್ ಒಂದು ವ್ಯೂ ನೀವು ನೋಡ್ತಾ ಇದ್ದೀರಾ. ನೋಡಿ, ಇದು ಕಲೆಕ್ಟರೇಟ್ ಆಫೀಸಿಗೆ ಹೋಗುವಂತ ದಾರಿ. ನೋಡಿ, ಆ ಕಡೆ ಹೋದ್ರೆ ತುಳಸಿ ಮಠ ಹೋಗುತ್ತೆ. ಆದ್ಮೇಲೆ ಈಗ ನೀವು ಏನು ನೋಡ್ತಾ ಇದ್ದೀರಾ, ಇದೊಂದು ಊಟಿ ಮೆಡಿಕಲ್ ಕಾಲೇಜ್ ಮತ್ತೆ ಹಾಸ್ಪಿಟಲ್. ಈಗ ನಾವು ಪಾಸ್ ಮಾಡಿ ಹೋಗ್ತಾ ಇದ್ದೀವಿ. ತಲಗುಂದ ಬಂದಿದ್ದೇವೆ. ತಲಗುಂದ ಎಲ್ಲ ನೀಲಗಿರಿ ಮರ ನೋಡಿ, ಹಿಂದಿನ ವಿಡಿಯೋದಲ್ಲಿ ನಾನು ತೋರಿಸಿಕೊಟ್ಟಿದ್ದೆ.
ನೋಡಿ ಹೇಗಿದೆ ನೋಡಿ. ಕಲಗೊಂದದಿಂದ ಮುಂದೆ ಈಗ ಹೋಗ್ತಾ ಇದ್ದೀವಿ. ಆದ್ಮೇಲೆ ನೋಡಿ, ಇದು ಊಟಿಗೆ ಬರುವಂತ ರಸ್ತೆ ಬಹಳ ಕಿರುಗಾಗಿರುವಂತ ರಸ್ತೆ. ಎದುರಿಂದ ಬರುವಂತ ವೆಹಿಕಲ್ ಹೋದಂತ ಗೊತ್ತಾಗಲ್ಲ. ನಾವು ನಮ್ಮ ಒಂದು ಸೈಡ್ಗೆ ನಾವು ಹೋಗ್ತಾ ಇರಬೇಕು. ಎರಡು ಬದಿಯೂ ಕೂಡ ಫಾರೆಸ್ಟ್ ಗಳಿಂದ ತುಂಬಿರುವಂತದ್ದು. ಆಮೇಲೆ ರಸ್ತೆ ಬಹಳ ತಿರುವಿಂದ ಕೂಡಿದಂತ ಒಂದು ರಸ್ತೆ. ಆತ್ಮೀಯರೇ, ಇಂದಿನ ಪ್ರಯಾಣ ಊಟಿ ತಮಿಳುನಾಡಿನಿಂದ ಮೈಸೂರಿನ ತನಕ ನಮ್ಮ ಪ್ರಯಾಣ ಒಂದು ನಡೀತಾ ಇದೆ. TR ಬಜಾರ್ ಎಂಬುದು ತಮಿಳುನಾಡಿನ ನೀಲಗಿರಿ ಜಿಲ್ಲೆಯ ಊಟಿ ಉದಗಮಂಡಲಂ ಗುಡಲೂರಿನ ನಡುವಿನ ರಾಷ್ಟ್ರೀಯ ಹೆದ್ದಾರಿ 181ರಲ್ಲಿ ಬರುವ ಒಂದು ಸುಂದರವಾದ ಸಣ್ಣ ಹಳ್ಳಿ, ಪ್ರವಾಸಿ ಪ್ರದೇಶವಾಗಿದೆ. ಪ್ರಕೃತಿ ಸೌಂದರ್ಯ, ಮಂಜಿನ ವಾತಾವರಣಕ್ಕೆ ಹೆಸರುವಾಸಿಯಾಗಿದೆ. ಇದು ಊಟಿಯಿಂದ ಸುಮಾರು 11ರಿಂದ 15 ಕಿಲೋಮೀಟರ್ ದೂರದಲ್ಲಿರುವ ನಡುವಟ್ಟಂ ಮತ್ತು ಪೈಕಾರ ಪ್ರದೇಶದ ಸಮೀಪದಲ್ಲಿದೆ. ದಟ್ಟವಾದ ಕಾಡುಗಳು, ಸುಂದರವಾದ ಚಹಾ ತೋಟಗಳು, ಕಣಿವೆಗಳ ಅದ್ಭುತ ನೋಟಗಳನ್ನು ಹೊಂದಿದೆ. ಬೈಕು ಸವಾರರು, ರಸ್ತೆ ಪ್ರೇಮಿಗಳಿಗೆ ನೆಚ್ಚಿನ ತಾಣವಾಗಿದೆ. ಸುತ್ತ ಮುತ್ತ ಪ್ರಸಿದ್ಧ ಪೈಕಾರ ಜಲಪಾತ, ಪೈಕ್ರಾ ವಾಟರ್ ಪ್ಲೇಸ್, TR ಬಜಾರ್ ಕೆರೆ ಮತ್ತು ಪ್ರಕೃತಿ ವೀಕ್ಷಣಾ ಸ್ಥಳಗಳು, ವ್ಯೂ ಪಾಯಿಂಟ್ಗಳು ಇವೆ. ಪ್ರಕೃತಿಯ ಮಧ್ಯೆ ಸಮಯ ಕಳೆಯಲು ಬಯಸುವ ಪ್ರವಾಸಿಗರಿಗಾಗಿ ಇಲ್ಲಿಯ ಹೋಮ್ ಸ್ಟೇಗಳು, ರೆಸಾರ್ಟ್ಗಳು ಮತ್ತು ಟೆಂಟ್ ಕ್ಯಾಂಪಿಂಗ್ ವ್ಯವಸ್ಥೆಗಳು ಲಭ್ಯವಿದೆ. ಈ ಒಂದು ಪ್ರದೇಶದಲ್ಲಿ ನಮಗೆ ಕಾಣಸಿಗುವಂಥದ್ದು ಕನ್ನಡಿಗರು, ಮೈಸೂರು, ನಾಗಮಂಗಲ, ಸುಮಾರು ವರ್ಷಗಳ ಹಿಂದೆಯೇ ಬಂದು ನೆಲೆಸಿರುವಂಥ ಕನ್ನಡಿಗರು ಇಲ್ಲಿ ನಮಗೆ ಮಾತನಾಡಲು ಸಿಗುತ್ತಾರೆ. ಮಾತ್ರವಲ್ಲ, ಈ TR ಬಜಾರ್ ಎಂಬ ಒಂದು ಸಣ್ಣ ಈ ಒಂದು ಹಳ್ಳಿಯಲ್ಲಿ ತುಂಬ ರುಚಿಕರವಾಗಿರುವಂಥ, ಕಷ್ಟಪಟ್ಟು ಬೆಳೆಸಿರುವಂಥ ತರಕಾರಿಗಳು, ಸೊಪ್ಪುಗಳನ್ನು ಇಲ್ಲಿ ಬೆಳೆಸುತ್ತಾರೆ. ದೃಶ್ಯಾವಳಿಯಲ್ಲಿ ನೀವು ವ್ಯವಸಾಯದ ಒಂದು ನೋಟವನ್ನು ಕಾಣಬಹುದು. ಕೇರಳ ಮತ್ತು ಕರ್ನಾಟಕಕ್ಕೆ ಸಮೀಪವಾಗಿರುವ ಪ್ರವಾಸಿಗರ ತಾಣ, ಪ್ರೇಮಿಗಳ ಸ್ವರ್ಗ ಎಂದು ಕರೆಯಲ್ಪಡುವ ನಮ್ಮ ತಮಿಳುನಾಡು ರಾಜ್ಯದ ಊಟಿ, ನೀಲಗಿರಿ, ಉದಗಮಂಡಲಂ ಎಂದು ಕರೆಯಲ್ಪಡುವ ನಮ್ಮ ಈ ಒಂದು ತಾಣಕ್ಕೆ ಪ್ರತಿ ವರ್ಷವೂ ಎಲ್ಲ ಜಿಲ್ಲೆಗಳಿಂದಲೂ ಪ್ರವಾಸಿಗರು ಇಲ್ಲಿಗೆ ಬರುವಂಥದ್ದು. ದೃಶ್ಯಾವಳಿಯಲ್ಲಿ ನೀವು ವ್ಯವಸಾಯದ ನೋಟವನ್ನು ನೋಡುತ್ತಿರುವಿರಿ. ನೋಡಿ, ಕಾಡು, ನೀಲಗಿರಿ ಮರ, ಟೀ ಎಸ್ಟೇಟ್, ಇದರ ಮಧ್ಯದಲ್ಲಿ ನಮ್ಮ ಒಂದು ಪ್ರಯಾಣ ತುಂಬ ಸೊಬಗಿನ ಸುಂದರವಾಗಿರುವ ದೃಶ್ಯಾವಳಿಯೊಂದಿಗೆ ಸಾಗುತ್ತಿದೆ. ಎತ್ತ ನೋಡಿದರೂ ತುಂಬ ಒಂದು ಆಕರ್ಷಕ, ಅದ್ಭುತವಾಗಿರುವಂಥ ಒಂದು ನೋಟವನ್ನು ನಾವು ಕಾಣಬಹುದು. ಹಾಗೆಯೇ ನಾವು ಪ್ರಯಾಣ ಮಾಡುತ್ತಾ 40 ಕಿಲೋಮೀಟರ್ ನಾವು ಬಂದೇ ಬಿಟ್ಟೆವು. ಇದು ನಡುವಟ್ಟ ಒಂದು ಜಂಕ್ಷನ್, ಸಣ್ಣ ಒಂದು ಬ್ರೇಕ್ಫಾಸ್ಟಿಗೆ ಹಾಗೂ ವಾಶ್ರೂಮಿಗೆ ಹೋಗಿ ಬರುವವರಿಗೆ ಇರುವಂಥ ಒಂದು ಜಂಕ್ಷನ್ ಅಂತ ಹೇಳಿ ಹೇಳಬಹುದು. ಇಲ್ಲಿ ಕೆಲವೊಮ್ಮೆ ಬಸ್ಸಿನವರು ಇಲ್ಲಿ ನಿಲ್ಲಿಸಿ ಟೀ ಕುಡಿಯುವ ಒಂದು ಹವ್ಯಾಸವೂ ಕೂಡ ಇದೆ. ಹಾಗೆಯೇ ನಾವು ಸಾಗುತ್ತಾ ಈಗ ನಡುಬೆಟ್ಟದಿಂದ ಗುಡಲೂರು ಕೆಳಗಡೆ ಒಂದು ಏನು ವ್ಯೂ ಪಾಯಿಂಟ್ ಇದೆ ನಾವು ಕಾಣಬಹುದು. ಸುತ್ತಮುತ್ತ ಒಂದು ದಾರಿ ಮಧ್ಯೆ, ತಿರುವುಗಳ ಮಧ್ಯೆ ನಮ್ಮ ಒಂದು ಪ್ರಯಾಣ ನಡೀತಾ ಇದೆ. ಬಹಳ ತಿರುವು ಕೂಡಿದಂಥ ಹಾಗೂ ಡೌನ್ ಕೂಡಿರುವಂಥ ಒಂದು ರಸ್ತೆ, ಕಿರಿದಾಗಿರುವಂಥ ಒಂದು ರಸ್ತೆಯಲ್ಲಿ ನಾವು ತುಂಬ ಕೇರ್ಫುಲ್ಲಾಗಿ ಬರಬೇಕಾಗುತ್ತದೆ. ಮುಂದೆ ಬರುವಂಥ ವಾಹನ ಏನು ಎಂಬುದೇ ತಿಳಿಯದಿರುವಂಥ ಒಂದು ತಿರುವುಗಳು ನಮ್ಮ ಕಣ್ಣಿಗೆ ಇಲ್ಲಿ ಕಾಣಸಿಗುತ್ತೆ. ನೀಲಗಿರಿ,
ಟೀ ಎಸ್ಟೇಟ್ ಮಧ್ಯಗಳ ಒಂದು ಪ್ರಯಾಣ ಸುಂದರ, ನಮ್ಮ ಕಣ್ಣಿಗೆ ಮಜಾ ಕೊಡುವಂಥದ್ದು. ಆಕರ್ಷಣೀಯ ಸೊಬಗಿಗೆ ಸುಂದರವಾಗಿರುವಂಥ ಪ್ರಕೃತಿಯ ಒಂದು ನೋಟ. ನೀಲಗಿರಿ, ಉದಗೈ, ಊಟಿ ಒಂದು ಪ್ರವಾಸ ತಾಣ. ಊಟಿಯಿಂದ ಗುಡಲೂರಿಗೆ ನಮಗೆ ಸಾಧಾರಣ ಬಸ್ಸಿನಲ್ಲಿ ಸಮಯ 1.25 ಗಂಟೆಯಿಂದ 1.5 ಗಂಟೆ ಟೈಮ್ ಬೇಕಾಗುತ್ತದೆ. ನಮ್ಮ ಈ ಒಂದು ನೀಲಗಿರಿ ತಾಣ ಶುರುವಾಗುವಂಥ ಪಾಯಿಂಟ್ ಮುದ್ದುಮಲೆಯಿಂದ ಪ್ರಾರಂಭವಾಗುತ್ತದೆ. ಗುಡಲೂರಿನಿಂದ ನಾವು ಊಟಿಗೆ ಹೋಗುವಾಗ ನಮಗೆ ಸಿಗುವಂಥ ಪ್ರವಾಸಿ ತಾಣ ಯಾವುದಪ್ಪ ಹೇಳಿದರೆ ಪೈಕ್ರಾ ಬೋಟ್ ಹೌಸ್, ಶೂಟಿಂಗ್ ಪಾಯಿಂಟ್, ನೀಲಗಿರಿ ಒಂದು ಮರಗಳ ನಡುವೆ ಇರುವಂಥ ಒಂದು ಪಾಯಿಂಟ್. ಹೀಗೆ ನಾವು ಸಾಗುತ್ತಾ ಮುಂದೆ ಹೋದರೆ ಊಟಿಯಲ್ಲಿ ಬೊಟಾನಿಕಲ್ ಗಾರ್ಡನ್, ರೋಸ್ ಗಾರ್ಡನ್, ದೊಡ್ಡ ಬೆಟ್ಟ, ಬೋಟ್ ಹೌಸ್ ಹಾಗೂ ತುಳಸಿ ಮಠ, ಶ್ರೀ ಕಾಶಿ ವಿಶ್ವನಾಥೇಶ್ವರ ಟೆಂಪಲ್, ಅದೇ ರೀತಿ ಕುನ್ನೂರಲ್ಲಿ ಸೀಮ್ಸ್ ಪಾರ್ಕ್, ಸಾಯಿಬಾಬಾ ಟೆಂಪಲ್ ಹಾಗೂ ಕೋತಗಿರಿಯಲ್ಲಿರುವಂಥ ಜಲಪಾತ, ಕಾಫಿ ಎಸ್ಟೇಟ್, ಡಾಲ್ಫಿನ್ ನೋಸ್, ಹೀಗೆ ಇನ್ನಿತರ ಟೂರಿಸ್ಟ್ ಪ್ಲೇಸ್ಗಳನ್ನು ನೋಡಬಹುದು. ನಾವು ಹೋಗುತ್ತಿರುವಂಥ ಇಂದಿನ ಒಂದು ಬಸ್ಸು ಮಡಿಕೇರಿ ಡಿಪೋ, ಪುತ್ತೂರು ವಿಭಾಗಕ್ಕೆ ಸೇರಿರುವಂಥ ಮಡಿಕೇರಿ ಡಿಪೋದ ಒಂದು KSRTC ಬಸ್ಸು. ಸುಮಾರು ವರ್ಷಗಳಿಂದ ಊಟಿ ಮಡಿಕೇರಿ ಸೇವೆ ಸಲ್ಲಿಸುತ್ತಿರುವ ಒಂದು ಬಸ್ಸಾಗಿದೆ. ಇದು ಪ್ರತಿನಿತ್ಯ ಊಟಿಯಿಂದ 7 ಗಂಟೆಗೂ ಹಾಗೂ ಮಡಿಕೇರಿಯಿಂದ ಬೆಳಗ್ಗೆ 7:15 ಗಂಟೆಗೂ ಪ್ರತಿನಿತ್ಯವೂ ಕೂಡ ಸರ್ವಿಸ್ ಇರುತ್ತದೆ. ಈ ಒಂದು ಜಾಗ ನಡುವೆಟ್ಟದಿಂದ ನಾವು ಗುಡಲೂರಿಗೆ ಬರುವಾಗ ಅದ್ಭುತ ಸುಂದರವಾಗಿರುವ ನೀಲಗಿರಿ ಮರಗಳ ಒಂದು ಮಧ್ಯೆ ಎಲ್ಲ ಪ್ರವಾಸಿಗರನ್ನು ಕೈ ಬೀಸಿ ಕರೆಯುವಂಥ ಒಂದು ತಾಣವಾಗಿದೆ. ಇಲ್ಲಿ ಬೈಕು ಹಾಗೂ ಟೂರಿಸ್ಟ್ ಬಸ್ಸಿನವರು, ಕಾರಿನವರು ಎಲ್ಲರೂ ಇಲ್ಲಿ ಒಮ್ಮೆ ನಿಂತು ಫೋಟೋ, ವಿಡಿಯೋಸ್ ತೆಗೆಯುವಂಥ ಒಂದು ತಾಣವಾಗಿದೆ. ಇದರ ಬಲಭಾಗಕ್ಕೆ ತುಂಬ ಒಂದು ಒಳ್ಳೆಯ ಸುಂದರವಾದ ವ್ಯೂ ಪಾಯಿಂಟ್ ಕೂಡ ಕಣ್ಣಿಗೆ ಸುಂದರ ನೋಟವನ್ನು ಕೊಡುತ್ತದೆ. ಇಲ್ಲಿ ಟೀ ಹಾಗೂ ಸ್ನ್ಯಾಕ್ಸ್ ಐಟಮ್ಗಳು ಕೂಡ ನಮಗೆ ಲಭ್ಯವಿರುತ್ತದೆ. ಹಾಗೆ ಊಟಿಯಿಂದ ಬಂದ ನಾವು ಗುಡಲೂರು ತಲುಪಿದೆವು. ಗುಡಲೂರು ಸಾಧಾರಣ 8 ಗಂಟೆ 25 ನಿಮಿಷಕ್ಕೆ ಬಂದ ಬಸ್ಸು 8 ಗಂಟೆ 45 ನಿಮಿಷಕ್ಕೆ ಬಸ್ ಸ್ಟ್ಯಾಂಡಿನಿಂದ ಹೊರಟಿತು. ಇಲ್ಲಿ ಬಂದು ಒಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಹೊರಟೆವು. ಮಲಬಾರ್ ಬಸ್ಸು ಕೇರಳ ಕಡೆಗೆ ಹೋಗುವಂಥದ್ದು. ನೋಡಿ, ನಾವೀಗ ಗುಡಲೂರಿಂದ ಬಿಟ್ಟು ನಾವು ಈಗ ಸೂರಪಳ್ಳಿ ಅಂತ ಹೇಳುವ ಒಂದು ಜಂಕ್ಷನ್ಗೆ ಬಂದಿದ್ದೇವೆ. ಇಲ್ಲಿಂದ ನಮಗೆ ಇನ್ನು ಚೆಕ್ ಪೋಸ್ಟ್ ಶುರು ಆಯಿತು. ಅಂದ್ರೆ ಒಂದು ಅರಣ್ಯ, ನಾಗರಹೊಳೆ, ತಮಿಳುನಾಡು ಫಾರೆಸ್ಟು. ಇಲ್ಲಿ ಇನ್ನು ಬಸ್ ನಿಧಾನವಾಗಿ ಹೋಗಬೇಕಾಗತ್ತೆ. ಹಾಗೆಯೇ ನಾವು ಗುಡಲೂರಿಂದ 4 ಕಿಲೋಮೀಟರ್ ಸಾಗಿದಾಗ ನಮಗೆ ಈ ಒಂದು ತಮಿಳುನಾಡಿನ ಒಂದು ಅರಣ್ಯ ಚೆಕ್ ಪೋಸ್ಟ್ ಇಲ್ಲಿ ಸಿಗುತ್ತದೆ. ಇಲ್ಲಿಂದ ನಮಗೆ ಇನ್ನು ಕರ್ನಾಟಕ ಒಂದು ಗಡಿ ತನಕ ನಾವು ನಿಧಾನವಾಗಿ ಸಾಗಬೇಕಾಗುತ್ತದೆ. ಇಲ್ಲಿ ರಾತ್ರಿ 9 ಗಂಟೆಯ ನಂತರ ಈ ಗೇಟನ್ನು ಕ್ಲೋಸ್ ಮಾಡಲಾಗುತ್ತದೆ. ಬೆಳಗ್ಗೆ 6 ಗಂಟೆಯ ನಂತರವೇ ಪ್ರೈವೇಟ್ ವಾಹನಗಳಿಗೆ ಅನುಮತಿ ಇರುತ್ತದೆ. ಅದೇ ರೀತಿ ಗೌರ್ಮೆಂಟ್ ಉದ್ಯೋಗದಲ್ಲಿದ್ದವರಿಗೆ ಇಲ್ಲಿ ಆಧಾರ ಸಮೇತ ತೋರಿಸಿದರೆ ಮಾತ್ರ ನೈಟು ಬಿಡಲಾಗುತ್ತದೆ. ಈ ಒಂದು ಅರಣ್ಯ ಪ್ರದೇಶದಲ್ಲಿ ನಾವು ಹೋಗಬೇಕಾದರೆ ಬಲಬದಿ, ಎಡಬದಿ ಜಿಂಕೆಗಳು ಹಾಗೂ ಕಾಡುಕೋಣಗಳು, ಆನೆಗಳು ಇತ್ಯಾದಿ ಮೃಗಗಳನ್ನು ನಾವು ನೋಡುತ್ತಾ ಮುಂದೆ ಹೋಗಬಹುದಾಗಿದೆ. ಅಲ್ಲಿ ಹಂಪ್ಗಳನ್ನು ಹಾಕಲಾಗಿದೆ. ನಿಧಾನವಾಗಿ ಸಾಗುತ್ತಾ ಮುಂದೆ ನಾವು 1.5 ಗಂಟೆಯಿಂದ 1.25 ಗಂಟೆ ಸಮಯ ನಾವು ಕರ್ನಾಟಕದ ಒಂದು ಚೆಕ್ ಪೋಸ್ಟ್ ತನಕ ನಾವು ಹೀಗೆ ಹೋಗಬೇಕಾಗುತ್ತದೆ. ಈ ಒಂದು ಅರಣ್ಯ ಪ್ರದೇಶದಲ್ಲಿ ಯಾರೇ ಒಂದು ಹೋಗುತ್ತಿದ್ದರೂ ಮಧ್ಯದಲ್ಲಿ ಕಾರುಗಳನ್ನು ನಿಲ್ಲಿಸೋದು, ಬೈಕ್ಗಳನ್ನು ನಿಲ್ಲಿಸೋದು, ವಿಡಿಯೋ ಮಾಡುವಂಥದ್ದು, ಮೂತ್ರ ವಿಸರ್ಜನೆಗೆ ಹೋಗುವಂಥದ್ದು
ಯಾವುದಕ್ಕೂ ಇಲ್ಲಿ ಅನುಮತಿ ಇರುವುದಿಲ್ಲ. ಏಕೆಂದರೆ ಅಲ್ಲಿ ಚಿರತೆಗಳು, ಹುಲಿಗಳು, ಆನೆಗಳು ಎಲ್ಲ ಇರುವುದರಿಂದ ಇಲ್ಲಿ ಬಹಳ ಕೇರ್ಫುಲ್ಲಾಗಿ ನಾವು ಒಂದು ಪ್ರಯಾಣ ಮಾಡಬೇಕಾಗುತ್ತದೆ. ಅದೇ ರೀತಿ ಇಲ್ಲಿ ರಾತ್ರಿಯ ಒಂದು ಪ್ರಯಾಣ ಇರುವಂಥದ್ದು ತಮಿಳುನಾಡು ಸಾರಿಗೆ ಒಂದು ಬಸ್ಸಿಗೂ ಹಾಗೂ ಕರ್ನಾಟಕದ ಒಂದು ಬಸ್ಸಿಗೂ ಕೇರಳದಿಂದ ಬರುವಂಥ KSRTC ಬಸ್ಗಳಿಗೂ ಅನುಮತಿ ಇದೆ. ಮತ್ತು ಇನ್ನಿತರ ವಾಹನಗಳಿಗೆ ರಾತ್ರಿ ಹೊತ್ತು ಅನುಮತಿ ಇರುವುದಿಲ್ಲ. ಈ ಒಂದು ದಾರಿ ಮಧ್ಯೆ ಬಾಳೆಗೊನೆ, ಹಣ್ಣುಗಳು ಇತ್ಯಾದಿಗಳನ್ನು ಕೊಂಡು ಹೋಗಬೇಕಾದರೆ ವಾಹನ ಚಾಲಕರು ಅಂದರೆ ಪಿಕಪ್ ಲಾರಿ ಇತ್ಯಾದಿಗರು ಬಹಳ ಜಾಗರೂಕತೆಯಿಂದ ಹೋಗಬೇಕಾಗುತ್ತದೆ. ಯಾಕೆಂದರೆ ಕೋತಿಗಳ ಹಾವಳಿ, ಕೋತಿಗಳ ಒಂದು ಅಟ್ಯಾಕ್ ತುಂಬ ಜೋರಾಗಿ ಇಲ್ಲಿ ಇರುತ್ತದೆ. ಆತ್ಮೀಯರೇ, ನಾವೀಗ ಗುಂಡ್ಲುಪೇಟೆಯಲ್ಲಿದ್ದೇವೆ.
ಊಟಿಯಿಂದ ಕರೆಕ್ಟ್ 7 ಗಂಟೆಗೆ ಬಿಟ್ಟು 10 ಗಂಟೆಗೆ ಕರೆಕ್ಟ್ ಗುಂಡ್ಲುಪೇಟೆ ಬಂತು. ಈಗ ಬಂದು ಇಲ್ಲಿ ಬಂದು ಈಗ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. 10-15 ನಿಮಿಷ ಬಸ್ಸು ಇಲ್ಲಿ ನಿಲ್ಲಿಸಿದ್ದಾರೆ ಬ್ರೇಕ್ಫಾಸ್ಟಿಗೆ. ಇನ್ನು ಇಲ್ಲಿಂದ ನಾವೀಗ 60 ಕಿಲೋಮೀಟರ್ ಮೈಸೂರಿಗೆ ಹೋಗಬೇಕು. ಅದೇ ಥರ ನಾನು ಬರುವಂಥ ದಾರಿಯಲ್ಲಿ ನಾನೇನು ವಾಯ್ಸ್ ರೆಕಾರ್ಡರ್ ಹಾಕಿ ವೀಡಿಯೋ ಮಾಡಿಲ್ಲ. ಯಾಕಂತ ಹೇಳಿದರೆ ಬರೀ ವೀಡಿಯೋ ಮಾತ್ರ ಮಾಡಿದ್ದೀನಿ, ಮತ್ತು ಅದಕ್ಕೆ ವಾಯ್ಸ್ ರೆಕಾರ್ಡ್ ಕೊಟ್ಟಿದ್ದೀನಿ. ಯಾಕೆ ನಾನು ವಾಯ್ಸ್ ರೆಕಾರ್ಡ್ ಹಾಕಿದ್ದೀನಿ ಅಂತ ಹೇಳಿದರೆ, ಬರುವಾಗ ಬಸ್ಸಿನಲ್ಲಿ ಭಾಳ ಡಿಸ್ಟರ್ಬ್ ಇತ್ತು. ಹಾಗಾಗಿ ವಾಯ್ಸೆಲ್ಲ ಸುಮಾರು ರೆಕಾರ್ಡ್ ಆಗಿ ಬರುತ್ತೆ, ಚೆನ್ನಾಗಿ ಬರಲ್ಲ ಅಂತ ಹೇಳಿ ನಾನು ವೀಡಿಯೋ ಮಾಡಿಕೊಂಡು ಅದಕ್ಕೆ ವಾಯ್ಸ್ ರೆಕಾರ್ಡ್ ಕೊಟ್ಟೆ. ಈಗ ಗುಂಡ್ಲುಪೇಟೆಯಿಂದ ನಮಗೆ ಇಲ್ಲಿಂದ ಕೇರಳಕ್ಕೂ ಕೂಡ ಹೋಗ್ಬೋದು, ಸುಲ್ತಾನ್ ಬತ್ತೇರಿ ಹೋಗ್ಬೋದು, ಕ್ಯಾಲಿಕಟ್ ಹೋಗ್ಬೋದು. ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ಗುಂಡ್ಲುಪೇಟೆಯಿಂದ ಸ್ವಲ್ಪ ಮುಂದೆ ಹೋದರೆ ಬಲಭಾಗಕ್ಕೆ ನಮಗೆ ಸುಲ್ತಾನ್ ಬತ್ತೇರಿ ರೋಡ್ ಇದೆ. ಮತ್ತು ಗುಂಡ್ಲುಪೇಟೆಯಿಂದ ನಾವು ಮುಂದೆ ಇಲ್ಲಿಂದ 30 ಕಿಲೋಮೀಟರ್ ಅಂತರ ಹೋದರೆ ನಂಜನಗೂಡು ಶ್ರೀ ನಂಜುಂಡೇಶ್ವರ ಸನ್ನಿಧಾನಕ್ಕೆ ಹೋಗ್ಬೋದು. ಅದೇ ಥರ ನಮಗೆ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಕೂಡ ಹೋಗ್ಬೋದು. ಗೋಪಾಲಸ್ವಾಮಿ ಬೆಟ್ಟಕ್ಕೆ ನಮಗೆ ಮಧ್ಯಾಹ್ನ 11 ಗಂಟೆಗೂ 3:30 ಗಂಟೆಗೂ ಕೂಡ ನಮಗೆ ಬಸ್ಸು ಗುಂಡ್ಲುಪೇಟೆಯಿಂದ ಅವೈಲೇಬಲ್ ಇದೆ. ಗುಂಡ್ಲುಪೇಟೆ ಕೂಡ ತುಂಬ ಅದ್ಭುತವಾಗಿರುವಂಥ ಒಂದು ಜಾಗ. ಒಂದು ದಿವಸ ನಾವು ಅಲ್ಲಿಗೂ ಕೂಡ ಹೋಗೋಣ. ಅದೇ ರೀತಿ ಬಸ್ಸಿನಲ್ಲಿ ಇರುವಂಥ ಡ್ರೈವರ್ ಕಂಡಕ್ಟರ್ ಕೂಡ ಹಾಗೆ ತುಂಬ ಒಳ್ಳೆಯವರು. ಪ್ರಯಾಣಿಕರನ್ನು ತುಂಬ ಕೇರ್ಫುಲ್ಲಾಗಿ ಒಳ್ಳೆ ಬೇಕಾದ ಹಾಕಿ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದರು. ಆದಮೇಲೆ ನೋಡಿ, ನಾವು ಹಾಗೆ ಊಟಿಯಿಂದ 7 ಗಂಟೆಗೆ ಬಿಟ್ಟವರು 11 ಗಂಟೆ 30 ನಿಮಿಷಕ್ಕೆ ಮೈಸೂರು ನಗರವನ್ನು ನಾವು ತಲುಪಿದ್ದಾಯಿತು. ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವರಿಗೆ ನಾನು ಹೇಳ್ತಾ ಇದ್ದೀನಿ. ಅದು ಡ್ರೈವರ್ ಕಂಡಕ್ಟರ್ ಆಗಿರ್ಬೋದು ಅಥವಾ ಬಸ್ಸಲ್ಲಿ ಹೋಗುವಂಥ ಒಂದು ಪ್ರಯಾಣಿಕರಾಗಿರ್ಬೋದು. ಡ್ರೈವರ್ ಕಂಡಕ್ಟರ್ ಜೊತೆ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡಿಕೊಳ್ಳೋಣ. ಅದೇ ರೀತಿ ಡ್ರೈವರ್ ಕಂಡಕ್ಟರ್ ಸರ್ ಅವರಿಗೂ ನಾನು ಏನು ಹೇಳ್ತಾ ಇದ್ದೀನಿ, ಪ್ಯಾಸೆಂಜರ್ಗಳ ಜೊತೆ ವಿನಯತೆಯಿಂದ ಮಾತಾಡುವಂಥ ಕಾರ್ಯವನ್ನು ಮಾಡಿಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಎಲ್ಲರಿಗೂ ಅವರದ್ದೇ ಆಗಿರುವಂಥ ಕಷ್ಟಗಳು, ಟೆನ್ಷನ್ಗಳು ನೂರಾರು ಇರ್ತವೆ. ಆ ಒಂದು ಸಮಯದಲ್ಲಿ ನಾವು ಕೆಲಸವನ್ನು ಮಾಡಿಕೊಂಡು ಹೋಗಬೇಕಾಗುತ್ತೆ. ಡ್ರೈವರ್ ಕಷ್ಟ ಅಂತ ಹೇಳುವಂಥದ್ದು ನೋಡಿ, ಈ ಒಂದು ಬಸ್ಸಿನ ಡ್ರೈವರ್ ಸಾರ್ ಅವರನ್ನು ನಾನು ಹೇಳೋದಾದರೆ, ಇವರು ಊಟಿಯಿಂದ ಬೆಳಗ್ಗೆ 7 ಗಂಟೆಗೆ ಬಿಟ್ಟರೆ ಮಡಿಕೇರಿಗೆ ತಲುಪುವಂಥದ್ದು 3:30ಯಿಂದ 3:45 ಗಂಟೆಗೆ ತಲುಪುವಂಥದ್ದು. ಮಧ್ಯದಲ್ಲಿ ಅವರಿಗೆ ಸಮಯ ಅಂತ ಇರೋದು ಬ್ರೇಕ್ಫಾಸ್ಟ್ಗೆ ಗುಂಡ್ಲುಪೇಟೆಯಲ್ಲಿ 15 ನಿಮಿಷ ಬ್ರೇಕ್ಫಾಸ್ಟ್ ಇರುತ್ತೆ. ಆದಮೇಲೆ ಗೂಡ್ಲೂರಲ್ಲಿ 10 ನಿಮಿಷ ನಿಲ್ಲಿಸ್ತಾರೆ. ಅದು ಬಿಟ್ಟರೆ ಮೈಸೂರಲ್ಲಿ ಬೇಗ ಬಂದರೆ ಅರ್ಧ ಗಂಟೆ ಟೈಮ್ ಇರುತ್ತೆ. ಅದು ಬಿಟ್ಟರೆ ಅವರಿಗೆ ಟೈಮಿಂಗ್ಸ್ ಇಲ್ಲ. ಎಲ್ಲ ವೆಹಿಕಲ್ಗಳನ್ನು ಅವರು ನೋಡಿಕೊಂಡು ಕಣ್ಣಲ್ಲಿ ಹಾಯಿಸ್ಕೊಂಡು ಪ್ಯಾಸೆಂಜರ್ ಹೋಗುವಂಥ ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಎಲ್ಲವನ್ನು ಕೂಡ ಅವರು ನೋಡಿಕೊಂಡು ಹೋಗಬೇಕಾಗುತ್ತೆ. ಹಾಗಿರುವಾಗ ನಾವು ಅವರ ಜೊತೆ ವಿನಯದಿಂದ ನಾವು ಮಾತಾಡುವಂಥ ಕೆಲಸವನ್ನು ಮಾಡೋಣ. ಯಾಕಂದರೆ ಅವರು ಕೂಡ ಮನುಷ್ಯರು, ಅವರಿಗೂ ಕುಟುಂಬ ಇರುತ್ತೆ, ಅವರಿಗೊಂದು ಸಂಸಾರ ಇರುತ್ತೆ, ಹಲವಾರು ಟೆನ್ಷನ್ಗಳು, ತಾಪತ್ರಯಗಳಿರುತ್ತವೆ. ಆ ಸಮಯದಲ್ಲಿ ಅವರು ಎಲ್ಲವನ್ನು ನಿಭಾಯಿಸಿಕೊಂಡು ಆ ದೊಡ್ಡ ವೆಹಿಕಲ್ಗಳನ್ನು ಹೊತ್ತುಕೊಂಡು ಅವರು ಈ ನಗರದಲ್ಲಿ ಹೋಗಬೇಕಾಗುತ್ತೆ, ಟ್ರಾಫಿಕ್ ಮೇಲೆ ಹೋಗಬೇಕಾಗುತ್ತೆ. ಅವರಿಗೆ ನಾನು ಯಾಕಂತ ಹೇಳಿದರೆ ಒಳ್ಳೆ ರೀತಿಯಿಂದ ಅವರು ಪ್ಯಾಸೆಂಜರ್ಗಳನ್ನು ಕರ್ಕೊಂಡು ಬಂದು ಮೈಸೂರಿಗೆ ಡ್ರಾಪ್ ಮಾಡಿದರು. ಅವರಿಗೆ ಧನ್ಯವಾದವನ್ನು ನಾನು ತಿಳಿಸ್ತಾ ಇದ್ದೀನಿ. ಊಟಿಯಿಂದ ಸರಿಯಾಗಿ 7 ಗಂಟೆಗೆ ಹೊರಟ ನಾವು ಮೈಸೂರು ನಿಲ್ದಾಣವನ್ನು 11 ಗಂಟೆ 40 ನಿಮಿಷಕ್ಕೆ ಸರಿಯಾಗಿ ತಲುಪಿದೆವು. ಊಟಿ ಮಡಿಕೇರಿ ಹೋಗುವಂಥ ಬಸ್ಸಿನ ಡ್ರೈವರ್ ಕಂಡಕ್ಟರ್ ರವರಿಗೆ ನಮ್ಮನ್ನು ಸೇಫ್ಟಿಯಾಗಿ ಇಲ್ಲಿಗೆ ಕರ್ಕೊಂಡು ಬಂದು ಆತ್ಮೀಯತೆಯಿಂದ ಬಿಟ್ಟವರಿಗೆ ನಾವು ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ನಾವು ಬಸ್ಸಿನಿಂದ ಕೆಳಗೆ ಇಳಿದು 10 ನಿಮಿಷ ವಿಶ್ರಾಂತಿ ಪಡೆದು ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ಹೋಗುವ ತೀರ್ಮಾನವನ್ನು ಮಾಡಿದೆವು. ಹಾಗೆ ಮೈಸೂರು ನಿಲ್ದಾಣದಿಂದ ನೇರವಾಗಿ ನಾವು ಬಂದದ್ದು ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ. ಚಾಮುಂಡೇಶ್ವರಿ ಬೆಟ್ಟ ಅಲ್ಲಿ ಬಂದು ಸನ್ನಿಧಾನಕ್ಕೆ ಹೋಗುವಂಥ ತೀರ್ಮಾನ ಮಾಡಿದಾಗ ಅಲ್ಲಿ ತುಂಬ ರಶ್ ಇತ್ತು. ಆಮೇಲೆ ಕೌಂಟರ್ ಕ್ಲೋಸ್ ಆಗಿತ್ತು. ನಂತರ ಸ್ವಲ್ಪ ಹೊತ್ತು ವೈಟಿಂಗ್ ಮಾಡಿ 200 ರೂಪಾಯಿಯ ಟೋಕನ್ ಟಿಕೆಟನ್ನು ಪಡೆದುಕೊಂಡು ದೇವರ ದರ್ಶನಕ್ಕೆ ಹೋದೆವು. ಮೈಸೂರು ನಿಲ್ದಾಣದಿಂದ ನಾವು ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ಬರುವಾಗ ಸಮಯ 1 ಗಂಟೆ 40 ನಿಮಿಷವಾಗಿತ್ತು. ಏಕೆಂದರೆ ಬರುವಂಥ ಬಸ್ಸುಗಳಲ್ಲಿ ಬಹಳಷ್ಟು ರಶ್ಗಳಿತ್ತು. ಆ ದಿವಸ ಮಂಗಳವಾರ. ಆದ್ದರಿಂದ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಭಕ್ತಾದಿಮನಗಳ ದಟ್ಟಣೆ ನೀವು ಕಾಣಬಹುದು. ಚಾಮುಂಡೇಶ್ವರಿ ಅಮ್ಮನವರ ದರ್ಶನವನ್ನು ನೀವು ಕೂಡ ಮಾಡಬಹುದು ನೋಡಿ. ಹಾಗೆ ನಾವು ಟಿಕೆಟನ್ನೆಲ್ಲ ಪಡೆದುಕೊಂಡು ಹೊರಗಡೆ ಹಾಗೆ ರೌಂಡ್ ಹಾಕಿ ದರ್ಶನಕ್ಕೆ ನಿಂತು ಅಮ್ಮನವರ
ದರ್ಶನ ಮಾಡಿಕೊಂಡು ಹೊರಗಡೆ ಬರುವಾಗ ಸಮಯ 3 ಗಂಟೆ ಆಗಿತ್ತು. ನಾನು ಇದರಲ್ಲಿ ದರ್ಶನಕ್ಕೆ ಹೋಗಿರುವಂಥದ್ದು 200 ರೂಪಾಯಿಯ ಒಂದು ಟಿಕೆಟು ದರ್ಶನದಲ್ಲಿ. ಆದಮೇಲೆ ನಾನೀಗ ಊಟಿಯಿಂದ ಬಂದು 11 ಗಂಟೆ 45 ನಿಮಿಷಕ್ಕೆ ಮೈಸೂರು ಬಸ್ ಸ್ಟ್ಯಾಂಡನ್ನು ಇಳಿದು ಕೈಯಲ್ಲಿದ್ದ ಒಂದು ಲಗೇಜನ್ನು ಕ್ಲಾಕ್ ರೂಮಲ್ಲಿ ಇಟ್ಟು ಒಂದು ವಾಶ್ರೂಮಿಗೆಲ್ಲ ಹೋಗಿ ಒಂದು ಟೀ ಎಲ್ಲ ಕುಡಿದು ಅಲ್ಲಿಂದ ನೇರವಾಗಿ ನಾನು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ಅಮ್ಮನವರೆಲ್ಲ ಒಂದು ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿಂದ ಸೀದಾ ಬಂದಿದ್ದೀನಿ. ಈಗ ಸಮಯ ಬಂದುಬಿಟ್ಟು 3:45 4 ಗಂಟೆ ಆಯಿತು. ಇಲ್ಲೇ ಈಗ ಹೀಗೆ ಸುತ್ತಾಡಿಕೊಂಡು ಹೀಗೆ ಇನ್ನು ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅಂತ ಹೇಳಿದರೆ ನಾನು ಮತ್ತೆ ನಮಗೆ ಇಲ್ಲಿನ್ನು ಟ್ರೈನು ರಿಸರ್ವೇಷನ್ ಮಾಡಿರುವಂಥದ್ದು ರಾತ್ರಿ 10:45ಕ್ಕೆ ಟ್ರೈನ್ ಇರುವಂಥದ್ದು. ಶ್ರೀರಂಗಪಟ್ಟಣ ಹೋಗೋಣ ಅಂತೇಳಿ ಅಂದ್ಕೊಂಡೆ. ಬಸ್ಸು ಇವತ್ತು ಭಾಳ ಕಡಿಮೆ ಇದೆ, ಹಾಗಾಗಿ ಮತ್ತು ತುಂಬ ಸುಸ್ತು ಕೂಡ ಆಗಿದೆ. ಆದ್ದರಿಂದ ನಾನು ಹೋಗುವಂಥದ್ದನ್ನು ನಾನು ಕ್ಯಾನ್ಸಲ್ ಮಾಡಿದೆ. ಮತ್ತು ಇನ್ನು ಇಲ್ಲಿ ಮೈಸೂರಲ್ಲಿ ನನಗೆ ವೀಡಿಯೋ ಕೂಡ ಎಲ್ಲಿ ಕೂಡ ಮಾಡೋದಕ್ಕೆ ಸಮಯ ಕೂಡ ಸಿಕ್ಕಲಿಲ್ಲ. ಹಾಗಾಗಿ ನಾನು ಈ ವಿಡಿಯೋವನ್ನು ಊಟಿಯಿಂದ ಮೈಸೂರಿಗೆ ಚಾಮುಂಡೇಶ್ವರಿ ಅಮ್ಮನವರ ಒಂದು ದರ್ಶನ ಹಿಡಿದು ಇಲ್ಲಿಯವರೆಗೆ ಮಾಡಿದಂಥ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ನಮ್ಮ ಉಷಾ ವೆಂಕಟೇಶ್ವರ ವ್ಲಾಗ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಉಷಾ ವೆಂಕಟೇಶ್ವರ ವ್ಲಾಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಷಾ ವೆಂಕಟೇಶ್ವರ ವ್ಲಾಗ್ 32 ಇದೆ, ಅದನ್ನು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಬಾಯ್ ಬಾಯ್.